Divine Grace Igniter. ಸಂತ ಅನ್ನಾ ಮತ್ತು ಜೋಕಿಮ್, ನಂಬಿಕೆ, ತಾಳ್ಮೆ ಮತ್ತು ಪವಾಡಗಳ ಒಂದು ಸುಂದರ ಕಥೆ. ಗಲಿಲಿಯದ ಶಾಂತ ಬೆಟ್ಟಗಳಲ್ಲಿ, ಪುರಾತನ ನಜರೆತ್ ಪಟ್ಟಣದಲ್ಲಿ, ಅನ್ನಾ ಮತ್ತು ಜೋಕಿಮ್ ಎಂಬ ಧರ್ಮನಿಷ್ಠ ದಂಪತಿಗಳು ವಾಸಿಸುತ್ತಿದ್ದರು. ಅವರ ಜೀವನವು ಕ್ಯಾನೋನಿಕಲ್ ಗ್ರಂಥಗಳಲ್ಲಿ ಪ್ರಮುಖವಾಗಿ ಉಲ್ಲೇಖಿಸಲ್ಪಟ್ಟಿಲ್ಲವಾದರೂ, ಮೇರಿಯ ಪ್ರೀತಿಯ ಹೆತ್ತವರಾಗಿ ಮತ್ತು ಯೇಸುಕ್ರಿಸ್ತನ ಅಜ್ಜ ಅಜ್ಜಿಯರಾಗಿ ಶತಮಾನಗಳ ಸಂಪ್ರದಾಯದ ಮೂಲಕ ಆಚರಿಸಲ್ಪಡುತ್ತದೆ. ಅವರ ಕಥೆಯು ಅಪಾರ ನಂಬಿಕೆ, ಶಾಶ್ವತ ಪ್ರೀತಿ ಮತ್ತು ದೈವಿಕ ಹಸ್ತಕ್ಷೇಪದ ಅದ್ಭುತ ಶಕ್ತಿಯಾಗಿದೆ. ಅನ್ನಾ ಮತ್ತು ಜೋಕಿಮ್ ತಮ್ಮ ಧರ್ಮನಿಷ್ಠೆ ಮತ್ತು ದಾನಕಾರ್ಯಗಳಿಗೆ ಹೆಸರುವಾಸಿಯಾಗಿದ್ದರು. ಅವರು ದೇವರಲ್ಲಿ ಸಮರ್ಪಿತವಾದ ಜೀವನವನ್ನು ನಡೆಸುತ್ತಿದ್ದರು, ಮೋಸಾಯಿಕ್ ಕಾನೂನನ್ನು ನಿಷ್ಠೆಯಿಂದ ಪಾಲಿಸುತ್ತಿದ್ದರು ಮತ್ತು ಬಡವರಿಗೆ ಮತ್ತು ದೇವಾಲಯಕ್ಕೆ ತಮ್ಮ ಸಂಪತ್ತನ್ನು ಉದಾರವಾಗಿ ಹಂಚುತ್ತಿದ್ದರು. ಆದರೂ, ಅವರ ಅನೇಕ ಆಶೀರ್ವಾದಗಳ ಹೊರತಾಗಿಯೂ, ಒಂದು ದುಃಖವು ಅವರ ಜೀವನದ ಮೇಲೆ ಗಾಢವಾದ ನೆರಳು ಬೀರಿತು. ಅವರಿಗೆ ಮಕ್ಕಳಿರಲಿಲ್ಲ. ಅವರ ಸಂಸ್ಕೃತಿಯಲ್ಲಿ, ಬಂಜೆತನವನ್ನು ಸಾಮಾನ್ಯವಾಗಿ ದೈವಿಕ ಅಸಮ್ಮತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತಿತ್ತು, ಮತ್ತು ಇದು ಅವರಿಗೆ, ವಿಶೇಷವಾಗಿ ಜೋಕಿಮ್ಗೆ ಅಪಾರ ದುಃಖ ಮತ್ತು ಸಾರ್ವಜನಿಕ ಅವಮಾನವನ್ನುಂಟುಮಾಡಿತು. ಪ್ರತಿ ವರ್ಷ, ಅವರು ಬಲಿಗಳನ್ನು ಅರ್ಪಿಸಲು ಜೆರುಸಲೆಂಗೆ ಹೋದಾಗ, ಜೋಕಿಮ್ ತನ್ನ ಸಂತತಿಯ ಕೊರತೆಯಿಂದಾಗಿ ಅರ್ಹನಲ್ಲ ಎಂದು ಘೋಷಿಸಿದ ಪ್ರಧಾನ ಅರ್ಚಕರಿಂದ ತನ್ನ ಕಾಣಿಕೆಗಳನ್ನು ನಿರಾಕರಿಸಿದ ಅವಮಾನವನ್ನು ಎದುರಿಸಬೇಕಾಯಿತು. ವರ್ಷಗಳ ನಂತರವೂ, ಅವರು ಮಗುವಿಗಾಗಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿದರು. ಅವರು ವಯಸ್ಸಾದಂತೆ ಅವರ ಭರವಸೆ ಕುಗ್ಗಿತು, ಆದರೆ ಅವರ ನಂಬಿಕೆ ಎಂದಿಗೂ ಅಲುಗಾಡಲಿಲ್ಲ. ಜೋಕಿಮ್, ತನ್ನ ಅತೀವ ದುಃಖದಲ್ಲಿ, ದೇವರು ತನ್ನ ಪ್ರಾರ್ಥನೆಯನ್ನು ಕೇಳುವವರೆಗೂ ಉಪವಾಸ ಮತ್ತು ತೀವ್ರವಾಗಿ ಪ್ರಾರ್ಥಿಸುವುದಾಗಿ ಪ್ರತಿಜ್ಞೆ ಮಾಡಿ ಮರುಭೂಮಿಗೆ ಹಿಮ್ಮೆಟ್ಟಿದನು. ಇತ್ತ, ಅನ್ನಾ ಮನೆಯಲ್ಲಿ ಉಳಿದು, ತನ್ನ ಗಂಡನ ಅನುಪಸ್ಥಿತಿ ಮತ್ತು ಅವರ ಹಂಚಿದ ದುಃಖದಿಂದ ಹೃದಯಾಘಾತಕ್ಕೆ ಒಳಗಾಗಿದ್ದಳು. ಒಂದು ದಿನ, ತನ್ನ ಬಂಜೆತನ ಮತ್ತು ತನ್ನ ಗಂಡನ ದುಃಖಕ್ಕಾಗಿ ತನ್ನ ಉದ್ಯಾನದಲ್ಲಿ ಅಳುತ್ತಿದ್ದಾಗ, ಕರ್ತನ ದೂತನು ಅವಳಿಗೆ ಕಾಣಿಸಿಕೊಂಡನು. ದೂತನು ಮಹಾ ಆನಂದದ ಸುದ್ದಿಯನ್ನು ತಂದು, ಅನ್ನಾ, ಅನ್ನಾ, ಕರ್ತನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ, ಮತ್ತು ನೀನು ಗರ್ಭಿಣಿಯಾಗಿ, ಪ್ರಪಂಚದಾದ್ಯಂತ ಆಶೀರ್ವದಿಸಲ್ಪಡುವ ಮಗುವನ್ನು ಹೆರುವಿ ಎಂದು ಘೋಷಿಸಿದನು. ಕೃತಜ್ಞತೆ ಮತ್ತು ವಿಸ್ಮಯದಿಂದ ಮುಳುಗಿದ ಅನ್ನಾ ತಕ್ಷಣವೇ ತನ್ನ ಮಗುವನ್ನು ದೇವರ ಸೇವೆಗೆ ಸಮರ್ಪಿಸುವುದಾಗಿ ಪ್ರತಿಜ್ಞೆ ಮಾಡಿದಳು. ಅದೇ ಸಮಯದಲ್ಲಿ, ಮರುಭೂಮಿಯಲ್ಲಿ ಜೋಕಿಮ್ಗೆ ಒಬ್ಬ ದೂತನು ಕಾಣಿಸಿಕೊಂಡು, ಅವನ ಪ್ರಾರ್ಥನೆಗಳನ್ನು ಕೇಳಲಾಗಿದೆ ಮತ್ತು ಅವನ ಪತ್ನಿ ಅನ್ನಾ ಗರ್ಭಿಣಿಯಾಗುತ್ತಾಳೆ ಎಂದು ಭರವಸೆ ನೀಡಿದನು. ದೂತನು ಅವನಿಗೆ ಮನೆಗೆ ಹಿಂದಿರುಗುವಂತೆ ಸೂಚಿಸಿದನು, ಅವನನ್ನು ಒಂದು ಅದ್ಭುತ ಚಿಹ್ನೆಯೊಂದಿಗೆ ಸ್ವಾಗತಿಸಲಾಗುತ್ತದೆ ಎಂದು ಭರವಸೆ ನೀಡಿದನು. ಹೊಸ ಭರವಸೆಯಿಂದ ತುಂಬಿದ ಜೋಕಿಮ್ ಜೆರುಸಲೆಂಗೆ ಹಿಂದಿರುಗಿದನು. ಅನ್ನಾ, ಅವನ ಹಿಂದಿರುಗಿದ ಬಗ್ಗೆ ತಿಳಿದು, ಜೆರುಸಲೇಮಿನ ಗೋಲ್ಡನ್ ಗೇಟ್ನಲ್ಲಿ ಅವನನ್ನು ಭೇಟಿಯಾಗಲು ಧಾವಿಸಿದಳು. ಅಲ್ಲಿ ಅವರು ಆಳವಾದ ಸಂತೋಷ ಮತ್ತು ಕೃತಜ್ಞತೆಯ ಕ್ಷಣದಲ್ಲಿ ಆಲಿಂಗಿಸಿಕೊಂಡರು ಎಂದು ಸಂಪ್ರದಾಯ ಹೇಳುತ್ತದೆ. ಪವಿತ್ರ ಕಲೆಗಳಲ್ಲಿ ಹೆಚ್ಚಾಗಿ ಚಿತ್ರಿಸಲ್ಪಟ್ಟಿರುವ ಈ ಮೃದುವಾದ ಪುನರ್ಮಿಲನವು ಅವರ ದೀರ್ಘಕಾಲದ ಪ್ರಾರ್ಥನೆಗಳ ಪರಾಕಾಷ್ಠೆ ಮತ್ತು ಹೊಸ ಯುಗದ ಆರಂಭವನ್ನು ಸಂಕೇತಿಸುತ್ತದೆ. ದೇವದೂತನ ಭವಿಷ್ಯವಾಣಿಯಂತೆ, ಅನ್ನಾ ಗರ್ಭಿಣಿಯಾದಳು. ಸೂಕ್ತ ಸಮಯದಲ್ಲಿ, ಅವಳು ಮರಿಯಾ ಎಂಬ ಮಗಳಿಗೆ ಜನ್ಮ ನೀಡಿದಳು, ಇದರರ್ಥ, ಪ್ರಿಯಳು, ಅಥವಾ ಕಹಿ ಸಮುದ್ರ ಅವಳಿಗಾಗಿ ಅವರ ದೀರ್ಘ ಕಾಯುವಿಕೆಯ ಕಹಿಯನ್ನು ಸೂಚಿಸುತ್ತದೆ. ಅವಳ ಜನನದ ಕ್ಷಣದಿಂದ, ಮರಿಯಾ ಅನುಗ್ರಹದ ಮಗುವಾಗಿದ್ದಳು, ಅನನ್ಯ ವಿಧಿಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟಿದ್ದಳು. ಅನ್ನಾ ಮತ್ತು ಜೋಕಿಮ್ ತಮ್ಮ ಪ್ರತಿಜ್ಞೆಯನ್ನು ಪೂರೈಸಿದರು, 3 ವರ್ಷದ ಮರಿಯಾಳನ್ನು ದೇವಾಲಯಕ್ಕೆ ಸಮರ್ಪಿಸಿದರು, ಅವಳನ್ನು ದೇವರ ಸೇವೆಗೆ ಮೀಸಲಿಟ್ಟರು. ಮರಿಯಾಳ ಸಮರ್ಪಣೆಯ ನಂತರ ಅವರ ಜೀವನದ ವಿವರಗಳು ವ್ಯಾಪಕವಾಗಿ ದಾಖಲಾಗಿಲ್ಲವಾದರೂ, ಅವರು ತಮ್ಮ ಅದ್ಭುತ ಮಗುವಿನ ಅರಳುವಿಕೆಯನ್ನು ನೋಡಿದರೂ ಶಾಂತಿಯಿಂದ ತಮ್ಮ ದಿನಗಳನ್ನು ಕಳೆದರು ಎಂದು ನಂಬಲಾಗಿದೆ. ಅವರು ನಿರಂತರ ಭಕ್ತಿ ಮತ್ತು ದೇವರ ಯೋಜನೆಗಳಲ್ಲಿ ಅಚಲ ನಂಬಿಕೆಯನ್ನು ಪ್ರತಿನಿಧಿಸುತ್ತಾರೆ, ಹತಾಶೆ ಮತ್ತು ಸಾಮಾಜಿಕ ತೀರ್ಪಿನ ಮುಖದಲ್ಲೂ ಸಹ. ಸಂತ ಅನ್ನಾ ಮತ್ತು ಜೋಕಿಮ್ ಅವರ ಕಥೆಯು ತಾಳ್ಮೆ, ದೃಢತೆ ಮತ್ತು ಅಚಲ ನಂಬಿಕೆಯ ಶಕ್ತಿಗೆ ಒಂದು ಸುಂದರವಾದ ಸಾಕ್ಷಿಯಾಗಿದೆ. ಅವರ ಜೀವನವು ದೇವರು ನೀತಿವಂತರ ಪ್ರಾರ್ಥನೆಗಳನ್ನು ಕೇಳುತ್ತಾನೆ ಎಂದು ಪ್ರದರ್ಶಿಸುತ್ತದೆ, ಮತ್ತು ಅಸಾಧ್ಯವೆಂದು ತೋರುವ ಸಂದರ್ಭಗಳಲ್ಲಿಯೂ ಸಹ, ದೈವಿಕ ಅನುಗ್ರಹವು ಅತ್ಯಂತ ಆಳವಾದ ಆಶೀರ್ವಾದಗಳನ್ನು ತರಬಹುದು. ಅಜ್ಜ ಅಜ್ಜಿಯರು, ಮಕ್ಕಳಿಲ್ಲದ ದಂಪತಿಗಳು ಮತ್ತು ಪವಿತ್ರ ವಿವಾಹವನ್ನು ಬಯಸುವವರಿಗೆ ಅವರು ಪೋಷಕರಾಗಿ ಗೌರವಿಸಲ್ಪಡುತ್ತಾರೆ,
ತಲೆಮಾರುಗಳಿಗೆ ಭರವಸೆ ಮತ್ತು ಸ್ಫೂರ್ತಿಯನ್ನು ನೀಡುತ್ತಾರೆ. ಅವರ ಶಾಶ್ವತ ಪರಂಪರೆಯು ಅವರು ಜಗತ್ತಿಗೆ ನೀಡಿದ ಅಮೂಲ್ಯ ಉಡುಗೊರೆಯಲ್ಲಿ ಅಡಗಿದೆ. ಮರಿಯಾ, ದೇವರ ತಾಯಿ, ಆಕೆಯ ಮೂಲಕ ಮೋಕ್ಷವು ಮಾನವಕುಲವನ್ನು ಪ್ರವೇಶಿಸಿತು. ಚಿಂತನೆ. ಸಂತ ಅನ್ನಾ ಮತ್ತು ಜೋಕಿಮ್ ಅವರ ಕಥೆಯು ಮಾನವ ಹೃದಯದಲ್ಲಿ ಆಳವಾಗಿ ಪ್ರತಿಧ್ವನಿಸುತ್ತದೆ, ಭರವಸೆ ಮತ್ತು ಸ್ಥೈರ್ಯದ ಸಾರ್ವಕಾಲಿಕ ಸಂದೇಶವನ್ನು ನೀಡುತ್ತದೆ. ಬಂಜೆತನ ಮತ್ತು ಸಾಮಾಜಿಕ ತೀರ್ಪಿನಿಂದ ಗುರುತಿಸಲ್ಪಟ್ಟ ಅವರ ಪ್ರಯಾಣವು ಆಳವಾದ ದುಃಖದ ಮುಖದಲ್ಲಿ ಅಚಲ ನಂಬಿಕೆಗೆ ಸಾಕ್ಷಿಯಾಯಿತು. ಅವರ ನಿರಂತರ ಪ್ರಾರ್ಥನೆಗಳು ಮತ್ತು ದೈವಿಕ ಪ್ರಾವಿಡೆನ್ಸ್ನಲ್ಲಿ ಅಂತಿಮ ನಂಬಿಕೆಯಲ್ಲಿ ದೇವರ ಇಚ್ಛೆಯೊಂದಿಗೆ ಹೊಂದಿಕೊಂಡಾಗ ಕಲ್ಪನೆಗೂ ಮೀರಿದ ಅದ್ಭುತಗಳಾಗಿ ಅರಳಬಲ್ಲವು ಎಂದು ಅವರು ನಮಗೆ ನೆನಪಿಸುತ್ತಾರೆ. ಅವರ ಜೀವನವು ಭಕ್ತಿಯ ಶಾಂತ ಗೌರವ, ಶಾಶ್ವತ ಪ್ರೀತಿಯ ಶಕ್ತಿ ಮತ್ತು ದೇವರ ಸಮಯ ಪರಿಪೂರ್ಣ ಎಂಬ ಆಳವಾದ ಸತ್ಯವನ್ನು ಉದಾಹರಿಸುತ್ತದೆ. ಅವರ ವಿನಮ್ರ ಆದರೆ ಆಳವಾದ ಅಸ್ತಿತ್ವದ ಮೂಲಕ ಅನ್ನಾ ಮತ್ತು ಜೋಕಿಮ್ ನಿಜವಾದ ಶ್ರೇಷ್ಠತೆಯು ಸಾಮಾನ್ಯವಾಗಿ ಲೌಕಿಕ ಮೆಚ್ಚುಗೆಯಲ್ಲಿ ಇರುವುದಿಲ್ಲ, ಆದರೆ ತಮ್ಮ ಉದ್ದೇಶವನ್ನು ನಂಬಿಕೆಯಿಂದ ಜೀವಿಸುವಲ್ಲಿ ಇರುತ್ತದೆ ಎಂದು ಬಹಿರಂಗಪಡಿಸುತ್ತಾರೆ. ಆ ಉದ್ದೇಶವು ಅಪಾರ ತಾಳ್ಮೆ ಮತ್ತು ಅಚಲವಾದ ಭರವಸೆಯನ್ನು ಬಯಸಿದರೂ ಸಹ, ಅವರು ದೈವಿಕತೆಯೊಂದಿಗೆ ಆಳವಾದ ಸಂಪರ್ಕಕ್ಕಾಗಿ ಹಾತೊರೆಯುವ ಎಲ್ಲರಿಗೂ ದೀಪಸ್ತಂಭವಾಗಿ ನಿಲ್ಲುತ್ತಾರೆ. ನಂಬಿಕೆಯ ಫಲವತ್ತಾದ ನೆಲದಲ್ಲಿ ಬರಡಾದ ಭೂಮಿಯೂ ಸಹ ಅತ್ಯಮೂಲ್ಯ ಫಲವನ್ನು ನೀಡಬಲ್ಲದು ಎಂದು ಸಾಬೀತುಪಡಿಸುತ್ತಾರೆ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.